ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೋಡಿದ್ರೆ ನನ್ನ ಗಾರ್ಡನ್ನಲ್ಲಿ ಎಷ್ಟು ಚೆನ್ನಾಗಿರೋ ರೋಸ್ ಬಿಟ್ಟಿದೆ ಅಲ್ವಾ. ಈ ಗಿಡನ ಚಿಗುರ್ಸೋಕ್ಕೆ ನಾನು ಸಣ್ಣ ಕಡ್ಡಿಯಿಂದ ಇದು ಹೂವನ್ನು ಪಡೀಲಿಕ್ಕೆ ತುಂಬ ಕಷ್ಟಪಟ್ಟೆ. ಆದ್ರೂ ನಂಗೆ ಒಳ್ಳೆ ಹೂ ಸಿಕ್ಕಿದೆ ಸ್ನೇಹಿತರೆ. ನಮ್ಮ ಗಾರ್ಡನ್ಗೆ ಹೊಸ ಅತಿಥಿ ಇದು ನೋಡಿದ್ದೀರಲ್ಲ, ದಾಸವಾಳ ತುಂಬ ದೊಡ್ಡದಾಗಿತ್ತು. ನೋಡಿದ್ರೆ ಅದರಲ್ಲಿ 3 ಪುಟಾಣಿದು ಬುಟ್ಟಿ ಇದೆಯಲ್ಲ, ಇದೇನಿದು ಅಂದ್ಕೊಂಡೆ. ಏನೋ ಇದೆಯಲ್ಲ ಅಂದ್ಬಿಟ್ಟು ಮೊದಲು ನಂಗೆ ಗೊತ್ತಾಗಲಿಲ್ಲ ಸ್ನೇಹಿತರೆ. ಸುಮ್ಮನೆ ಹಿಂಗೆ ಹಿಡ್ದೆ ಏನದು ಅಂದ್ಬಿಟ್ಟು ನೋಡಿದ್ರೆ 3 ಮೊಟ್ಟೆ ಇತ್ತು. ಆಮೇಲೆ ಅದನ್ನು ಮುಟ್ಟಬಾರ್ದಲ್ವಾ, ಅದಕ್ಕೋಸ್ಕರ ನಾನು ದೂರದಿಂದ ವೀಡಿಯೋ ನೋಡಿಬಿಟ್ಟು ಅಯ್ಯೋ ಇದರಲ್ಲಿ ಮೊಟ್ಟೆ ಇದೆಯಲ್ವಾ ಅಂದ್ಬಿಟ್ಟು ಯಾವುದೋ ಪಕ್ಷಿದು ಅಂತ ಹೇಳಿ, ಆಮೇಲೆ ನನಗೆ ಇಷ್ಟವಾದದ್ದು ಒಂದು ಪಕ್ಷಿ ಕಚ ಕಚ ಅಂತ ಯಾವಾಗೂ ಕೂಗ್ತಾ ಇರ್ತಿತ್ತು. ಇದ್ರದ್ದೇ ಅಂದ್ಬಿಟ್ಟು, ಯಾಕಂದರೆ ಅದು ನಾ ಹತ್ರ ಹೋದ್ನಲ್ವಾ, ಅದನ್ನು ನೋಡ್ಬಿಟ್ಟು ಕುಯ್ಕು ಅಂತ ಕಿರ್ಚಾಡ್ತಾ ಇತ್ತು. ಆಮೇಲೆ ನಾನೇನು ಮುಟ್ಟಲ್ಲಪ್ಪ, ಯಾಕಂದರೆ ಪಕ್ಷಿಗಳು ಮೊಟ್ಟೆ ಮುಟ್ಟಿದ್ರೆ ಮತ್ತೆ ಪಕ್ಷಿ ಇದಕ್ಕೆ ಸೇರಲ್ಲ. ನೋಡಿ, ಇದೇ ಪಕ್ಷಿ ತುಂಬ ಚೆನ್ನಾಗಿದೆ, ಕಲರ್ಫುಲ್ಲಾಗಿದೆ. ಅದನ್ನು ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ನನ್ನ ಗಾರ್ಡನಲ್ಲಿ ಪ್ರತಿಯೊಂದು ವಿಡಿಯೋದಲ್ಲೂ ಕೇಳಿಸ್ಕೊಂಡಿರ್ತೀರ ಇದ್ರದ್ದೇ ವಾಯ್ಸು. ಪ್ರತಿ ಟೈಮಲ್ಲೂ ಹಾಗೇ ಕೊಚ್ಚ 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 ಅಂತ ಒಂಥರ ಸೌಂಡ್ ಮಾಡ್ತಾಯಿತ್ತು. ನೋಡಿ, ಇದರಲ್ಲಿ ಅದು ಒಂದು ಬುಟ್ಟಿ ಥರ ಇದೆಯಲ್ಲ ಅಂತ ನೋಡಿದಾಗ ಮರಿ ಇತ್ತು, ಅಂದರೆ ಮೊಟ್ಟೆ ಇತ್ತು. ಮರಿ ಆಗೋವರೆಗೂ ಅದನ್ನು ನಾವಲ್ಲಿ ಹೆಚ್ಚಿಗೆ ಹೋಗಬಾರ್ದು ಅಂದ್ಬಿಟ್ಟು ಹೋಗ್ತಾನೇ ಇಲ್ಲ. ಆದರೆ ಅಲ್ಲಿ ಗಿಡಕ್ಕೆ ನೀರೇ ಹಾಕ್ತಾ ಇಲ್ವಲ್ಲ, ಬಾಡ್ಕೊಳ್ತಾ ಇದೆ. ಆದರೂ ಪರವಾಗಿಲ್ಲ, ನಾನು ಮತ್ತೊಂದು ಗಿಡ ತಂದು ಹಾಕ್ಕೊಳ್ತೀನಿ ಹೊರತು ಆ ಮೊಟ್ಟೆಗೆ ಹಾನಿ ಮಾಡಬಾರ್ದು ಅಂದ್ಬಿಟ್ಟು. ಆ ನಂತರ ನಾನು ಈ ಮ್ಯಾಂಗೋ ಸೀಸನಲ್ಲಿ ಆಗಲಿ ಮ್ಯಾಂಗೋ ಯಾವ ಟೈಮಲ್ಲಿ ಬೇಕಾದರೂ ಸಿಗುತ್ತೆ, ಶಿಕರಣಿ ಮಾಡಿದ್ದು. ಮತ್ತು ಅದಾದ ನಂತರ ನನ್ನ ಗಾರ್ಡನ್ನಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಡ್ರ್ಯಾಗನ್ ಫ್ರೂಟದು ಹೂ ನೋಡಿ ಈ ಥರ ತಳಮಣ ಅಂತ ಬರ್ತಾ ಇದೆ. ಅದೊಂಥರ ಖುಷಿಯಾದಂತಹ ವಿಷಯ ಸ್ನೇಹಿತರೆ, ಗಾರ್ಡನ್ನಲ್ಲಿ ಈ ರೀತಿ ಹೊಸ ಅತಿಥಿ ನೋಡಿದ್ರೆ. ಆಮೇಲೆ ನನ್ನ ಗಾರ್ಡನ್ದೇ ಹಾಗಲಕಾಯಿ ಪಲ್ಯ ಮಾಡಿದೆ, ತುಂಬ ರುಚಿಯಾಗಿತ್ತು. ಆ ವಿಡಿಯೋನೂ ನಾನು ಸಾಕಷ್ಟು ಹಾಕಿದ್ದೀನಿ, ಆದರೆ ಇದು ವಿಶೇಷವಾಗಿ ಮಾಡಿದ್ದೀನಿ ಅಂತೇಳಿ ಈ ವಿಡಿಯೋನೂ ಮಾಡಿ ಹಾಕಿದ್ದೀನಿ. ನೋಡಿ, ಹಾಗಲಕಾಯಿ ಪಲ್ಯ ಅಂತೂ ಭಾಳ ರುಚಿಯಾಗಿತ್ತು ಸ್ನೇಹಿತರೆ. ಎಷ್ಟು ರುಚಿ ಅಂದರೆ, ಹಾಗಲಕಾಯಿ ಅನ್ನೋದು ಕಹಿ ಅಂಶ ಇರೋ ಅಂಥದ್ದು ಪದಾರ್ಥ ಅದು. ಆದರೆ ನಾನು ಮಾಡಿದ್ರಲ್ಲಿ ಒಂದು ಚೂರೂ ಕಹಿ ಇರಲಿಲ್ಲ. ಅದೊಂದು ಖುಷಿಯಾದಂತಹ ವಿಷಯ ಅಂತಲೇ ಹೇಳಬಲ್ಲೆ ನಾನು. ಅದಕ್ಕೆ ಮತ್ತೆ ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ, ಕಹಿ ಒಂದು ಚೂರು ಇರಲಿಲ್ಲ. ಈ ರೀತಿ ಮಾಡಿ ಮಕ್ಕಳಿಗೆ ಕೊಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಅದಾದ ನಂತರ ನಾನು ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನನ್ನ ಗಾರ್ಡನಲ್ಲಿ ಹೀರೆಕಾಯಿ ಬಳ್ಳಿ ದೊಡ್ಡದಾಗಿ ಬಂದಿದೆ. ಕಾಯಿ ಕಚ್ಚೋ ಸಮಯ ಆಗ್ತಾಯಿದೆ. ಕಾಯಿ ಬಿಟ್ಟ ಮೇಲೆ ನಿಮಗೆ ತೋರಿಸ್ತೀನಿ. ಹೂವಾಗ್ಬಿಟ್ಟಿದೆ, ಎಷ್ಟು ಚೆನ್ನಾಗಿದೆ. ನಾನು ಸಾಕಷ್ಟು ಶಾರ್ಟ್ಸ್ ವಿಡಿಯೋದಲ್ಲೆಲ್ಲ ಬಳ್ಳಿನ ತೋರಿಸಿದ್ದೀನಿ. ಎಷ್ಟು ಮುದ್ದಾಗಿ ಬೆಳೆದ್ಬಿಟ್ಟಿದೆ. ಅದ್ರ ಜೊತೇಲಿ ಬೇರೆ ಇನ್ನೊಂದಷ್ಟು ಗಿಡಗಳೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಪಾಪ ಅದಕ್ಕೆ ಹಾನಿ ಆಗುತ್ತೋ ಏನೋ ಅನ್ನೋದೊಂದು ಚಿಂತೆ ಆಗಿದೆ. ಹೀರೆಕಾಯಿ ಪಡೆಯೋದೊಂದು ಖುಷಿ. ಅದಾದ ನಂತರ ನಾನು ಸಂಜೆ ಹೊರಗಡೆ ಹೋಗೋದು ಏನು ಟ್ರಾಫಿಕ್ ಅಂತೀರಾ. ಅಯ್ಯೋ, ಒಂದು ವಿಷಯಕ್ಕೋಸ್ಕರ ಹೊರಗಡೆ ಅಂತ ಹೋದ್ವಿ. ಹೋಗ್ತಾ ಈ ರೋಡಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಜನ ಒಂದು ಸ್ವಲ್ಪನೂ ಭಯ ಭಕ್ತಿನೇ ಇಲ್ಲ ಅನಿಸ್ಬಿಟ್ಟಿದೆ ಸ್ನೇಹಿತರೆ. ಹೇಗೆ ಬಂದ್ಬಿಡ್ತಾರೆ ಅಂದರೆ, ಗಾಡಿ ಇಲ್ಲ ನಾವು ಹೋಗೋದೇ ತಪ್ಪೋ ಅವ್ರು ಬರೋದೇ ತಪ್ಪೋ ಒಂದು ಗೊತ್ತಾಗ್ತಾ ಇಲ್ಲ. ಆದಷ್ಟು ನಾನು ಹೇಳೋದಂದರೆ, ನಾವು ಸರಿಯಾಗಿ ಹೋಗಿರ್ತೀವಿ, ಬರೋರು ತಪ್ಪಾಗಿ ಬಂದ್ಬಿಟ್ಟು ಮತ್ತೆ ಅವರೇ ದಬ್ಬಾಳಿಕೆ ಮಾಡ್ತಾರೆ. ಆದರೆ ಇದು ಯಾಕಂದರೆ ನನ್ನ ವಿಷಯದಲ್ಲಿ ಹೇಳೋದಂದರೆ, ನಮಗಾಗಿದ್ದಲ್ಲ, ನಾವು ಕಣ್ಣಾರೆ ಯಾರೋ ಒಂದು ಗಾಡಿಗೆ ಟಚ್ ಮಾಡ್ತಾ ಇದ್ದ. ಆಮೇಲೆ ನೋಡಿದ್ರೆ ಅವನೇ ಅವರಿಗೆ ದಬ್ಬಾಳಿಕೆ ಮಾಡ್ದ. ಇದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ? ನಾವು ಕಣ್ಣಾರೆ ನೋಡಿದ್ವಿ, ವಿಡಿಯೋ ಸಹ ಹಿಡಿದೆ, ಆದರೆ ಅದು ಹಾಕೋದು ಸರಿ ಇಲ್ಲ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟೆ. ನಾನು ಏನೋ ಬೇರೆ ಇದಾಗಿ ವಿಡಿಯೋನ ಹಿಡಿತಾ ಇದ್ದೆ. ನೋಡಿದ್ರೆ ಆಕಸ್ಮಿಕವಾಗಿ ಕ್ಲೀನಾಗಿ ನನಗೆ ವಿಡಿಯೋ ಸಿಕ್ತು. ಆಮೇಲೆ ನೋಡಿದ್ರೆ ತಪ್ಪಾಗಿರೋದು ಅವನಿಂದ, ದಬ್ಬಾಳಿಕೆ ಮಾಡಿದ್ದು ಅವನೇ. ಅದು ಒಂದು ಸೆರೆ ಅಂತ ಹಿಡಿದಾಗ ಸಾಕ್ಷಿ ಸಮೇತ ಇದೆ.
ಆದರೆ ಪಾಪ ಆ ಅಪ್ಪನಿಗೆ ಎಷ್ಟು ಜೋರು ಮಾಡಿದ್ರು, ಹೊಡಿಯೋಕ್ಕೆ ಹೋದರು. ಆ ಅಪ್ಪಂದು ಏನೂ ತಪ್ಪಿರಲಿಲ್ಲ. ಬೇರೆಯವ್ನ ತಪ್ಪಿಟ್ಕೊಂಡು ಬೇರೆಯವ್ರ ಮೇಲೆ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ? ಅದಂತೂ ತುಂಬ ಬೇಜಾರಾಯಿತು. ಹೇಗಿರ್ತಾರಲ್ಲ ಇವಾಗಂತೂ ಜನ. ಮತ್ತು ಸ್ವಲ್ಪನೂ ಭಯ ಭಕ್ತಿ ವಿನಯ ಅನ್ನೋದೇ ಹೊಟ್ಟೋಗ್ಬಿಟ್ಟಿದೆ ಸ್ನೇಹಿತರೆ. ನಮ್ಮ ಅಜ್ಜಿ ಹೇಳ್ತಾ ಇರೋರು, ಭಯ ಭಕ್ತಿ ವಿನಯ ವಾರ ಒಪ್ಪ ಇದೆಲ್ಲ ಮನುಷ್ಯನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ದೊಡ್ಡವರು ಚಿಕ್ಕವರು ಹಿರಿಯರು ಕಿರಿಕರು ಅನ್ನೋ ಒಂದು ಗೌರವಾರ್ಥಕವಾಗಿ ಜೀವನ ಮಾಡಬೇಕು ಅಂತ. ಈಗ ದೊಡ್ಡವರು ಚಿಕ್ಕವರು, ಆ ಗಾಡಿಯ ಒಂದು ವ್ಯಕ್ತಿ ತುಂಬ ದೊಡ್ಡವರು, ಆ ಮನುಷ್ಯ ಕಾರಲ್ಲಿದ್ದವನು ತುಂಬ ಸಣ್ಣವನು. ಬಾಯಿಗೆ ಬಂದಂಗೆ ಎಷ್ಟು ದೌರ್ಜನ್ಯವಾಗಿ ಮಾತಾಡ್ತಾ ಇದ್ದಿದ್ದು, ತಾನೇ ತಪ್ಪು ಮಾಡಿರೋದು ನೋಡಿದ್ರೆ ಪಾಪ ಅಮಾಯಕರನ್ನು ಬೈತಾ ಇದ್ದಿದ್ದು ನೋಡಿ ತುಂಬ ಬೇಸರ ಆಯಿತು. ಹೀಗೆಲ್ಲ ಇರುತ್ತಲ್ಲಪ್ಪ ಲೈಫಲ್ಲಿ. ಏನಿದು ದೊಡ್ಡವರು ಚಿಕ್ಕವರು ಅನ್ನೋ ಒಂದು ಮರ್ಯಾದೆನೇ ಇಲ್ವಲ್ಲ ಈ ಜನಕ್ಕೆ ಅಂತ ತುಂಬ ಬೇಸರ ಆಯಿತು. ಆದರೆ ಅವ್ರಿಗೆ ಬುದ್ಧಿ ಹೇಳೋಕ್ಕೆ ನಾವ್ಯಾರು ಅಲ್ವೇ ಸ್ನೇಹಿತರೆ? ಅದನ್ಕೊಂಡು ಮಾತಾಡಿಕೊಂಡು ನಾವು ಮುಂದಕ್ಕೆ ಹೋದ್ವಿ. ಏನೂ ಮಾಡೋಕ್ಕಾಗಲಿಲ್ಲ. ಆದರೆ ನಾವು ಮಧ್ಯದಲ್ಲಿ ಏನೋ ಆಗಿದ್ದಾಯಿತು ಬಿಡಿ ಅಂದರೆ ಅಷ್ಟು ಕಾಣಲ್ವಾ ಅದು ಇದು ಅಂತ ಬೈತಾಯಿದ್ರು. ಆದರೆ ನಮ್ಗೆ ಗೊತ್ತಿತ್ತು ತಪ್ಪು ಈ ಮನುಷ್ಯಂದೇ ಅಂತ. ಅದೇನೋ ಹೇಳ್ತಾರಲ್ಲ, ಬೀದಿಲೋಗ ಮಾರಿನ ಮನೆ ಕರೆದಂಗೆ. ಆ ಮನುಷ್ಯ ಅಷ್ಟೊಂದು ಮೋಸದಿಂದ ದಬ್ಬಾಳಿಕೆ ಮಾಡೋನ ಮುಂದೆ ನಾವು ನ್ಯಾಯ ಹೇಳೋಕ್ಕೆ ಹೋದ್ರೆ ಆಗುತ್ತಾ? ಖಂಡಿತ ಆಗಲ್ಲ. ಅದಕ್ಕೆ ನಾವು ಏನು ಮಾತಾಡೋಕ್ಕೆ ಹೋಗಲಿಲ್ಲ. ದೊಡ್ಡದಾಗೋದನ್ನ ಅಲ್ಲೇ ಸರಿ ಮಾಡಿ ಆಯಿತು ಅಂತ. ಅವ್ರು ಯಾಕಂದರೆ ಹೊಡಿಲಿಕ್ಕೆ ಹೋಗ್ತಿದ್ರು, ಅಷ್ಟು ದೊಡ್ಡವ್ರನ್ನ ಹೊಡೆಯೋದು ಅಷ್ಟು ಮಟ್ಟಿಗೆ ಸರಿ ಇಲ್ಲ ಅಂತ ಹೇಳಿ ನಾವು ಸಮಾಧಾನ ಮಾಡಿ ಅಲ್ಲಿನ ಸಾಲ್ವ್ ಮಾಡಿ ಮುಂದೆ ನಮ್ಮ ಕೆಲಸಕ್ಕೆ ಅಂತ ಹೊರಟ್ವಿ. ಹೇಗಿರ್ತಾರಲ್ವಪ್ಪ ಜನ ಅನ್ನೋದು ತುಂಬ ಬೇಸರ ಆಯಿತು. ತಂದೆ ತಪ್ಪಿಟ್ಕೊಂಡು ಬೇರೆಯವ್ರ ಮೇಲೆ ಹಾಕೋದು ನಿಜಕ್ಕೂ ತುಂಬ ಬೇಜಾರಾಗೋಯ್ತು. ಏನು ಮನುಷ್ಯರಪ್ಪ, ತಾನು ತಪ್ಪು ಮಾಡಿಬಿಟ್ಟು ಬೇರೆಯವ್ರ ಮೇಲೆ ಹಾಕ್ತಾರಲ್ಲ ಅನ್ನೋದು ತುಂಬ ಕೊರಗಾಯ್ತು ಹೊತ್ತು. ನನ್ನ ಗಾರ್ಡನ್ನು ವಿಷಯದಲ್ಲಿ ಖುಷಿಯಾಗಿ ಅತಿಥಿ ಬಂದಿದ್ದಾರೆ ನನ್ನ ಗಾರ್ಡನ್ಗೆ ಅಂತ ಒಂದು ರೀತಿ ಖುಷಿ ಪಡ್ಕೊಂಡು ಹೋದರೆ ನೋಡಿದ್ರೆ ಇದನ್ನು ನೋಡಿ ತುಂಬ ಬೇಸರ ಆಯಿತು. ಏನೂ ಮಾಡೋಕ್ಕಾಗಲ್ಲ. ಜನ ಅವನ ಕೈಯಲ್ಲಿ ಅಂಗೈಯಲ್ಲಿ ಬೆರಳೆಲ್ಲ ಒಂದೊಂದು ಆಕಾರವಾಗಿದೆ ಅಂದಾಗ ಮನುಷ್ಯನ ಮನಸ್ಸು ಒಬ್ಬೊಬ್ರದ್ದು ಒಂದೊಂದು ರೀತಿ. ಆಮೇಲೆ ಇವಾಗ ಇನ್ನೊಂದೇನು ಅಂದರೆ ತನ್ನ ತಪ್ಪನ್ನು ತಾನು ಒಪ್ಕೊಳ್ಳಲ್ಲ ಸ್ನೇಹಿತರೆ. ಹೇಗೆ ಅಂದರೆ ನಂದೇ ಸರಿ ಅಂತಾರೆ. ಅವ್ರದ್ದು ತಪ್ಪಿದ್ರೂ ಬೇರೆಯವ್ರ ಮೇಲೆ ಹಾಕ್ತಾರಲ್ಲ, ಅದು ನಿಜಕ್ಕೂ ತುಂಬ ಬೇಜಾರಾಗುತ್ತೆ. ನನಗಂತೂ ತುಂಬ ಭಯ ಆಗುತ್ತಂತ ಜನನ ನೋಡಿದ್ರೆ ಅಂತೂ. ಈಗೆಲ್ಲ ಇತ್ತು, ಏನೋ ನನ್ನ ಸ್ನೇಹಿತರಿಗೆ ಹಂಚ್ಕೋಬೇಕು ಅನ್ನಿಸ್ತು. ಅವತ್ತು ಸ್ವಲ್ಪ ಆ ಹಿರಿಕರನ್ನ ಬೈದಿದ್ದು ಮನಸ್ಸಿಗೆ ಬೇಸರ ಆಯಿತು. ಅದಕ್ಕೆ ನನ್ನ ಸ್ನೇಹಿತರ ಹತ್ರ ಹಂಚ್ಕೊಳ್ಳೋಣ ಅಂತ ಹಾಗೆ ಹಂಚ್ಕೊಂಡೆ. ನನ್ನ ಗಾರ್ಡನ್ನಲ್ಲಿ ಹೊಸ ಅತಿಥಿ ಅದು ಹೇಗಿದೆ ಏನು ನೋಡಬೇಕು. ಆದರೆ ನಾನಂತೂ ಮುಟ್ಟಕ್ಕೆ ಹೋಗಲ್ಲ ಸ್ನೇಹಿತರೆ. ಅದು ಹೇಗೋ ಹಾರ್ಕೊಂಡು ಅಲ್ಲೇ ಚಿಲಿಪಿಲಿ ಅಂತ ಓಡಾಡ್ತಿರುತ್ತೆ. ಅದನ್ನು ನೋಡಿ ಖುಷಿ ಪಡ್ತೀನಿ. ಅದು ಸಾಧ್ಯವಾದಷ್ಟು ಅದನ್ನು ಸಣ್ಣ ಪಕ್ಷಿ ಏನಾದರೂ ಆ ಗಿಡದಲ್ಲಿ ಓಡಾಡ್ತಾ ಇದ್ದರೆ ನಿಮಗೆ ತೋರ್ಸೋಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಒಂದು ರೀತಿ ತುಂಬ ಖುಷಿ, ಒಂದು ರೀತಿ ಸ್ವಲ್ಪ ಬೇಸರ. ಆದರೆ ಏನೂ ಮಾಡೋಕ್ಕಾಗಲ್ಲ. ಖುಷಿ ಕಡೆ ಹೆಚ್ಚು ಗಮನ ಕೊಡಬೇಕು ಅಲ್ವರ? ಇದ್ದಿದ್ದೇ ಇದೆಲ್ಲನೂ ಅಂದ್ಕೊಂಡು ನನ್ನ ಪಕ್ಷಿ ಏನಾದರೂ ನನ್ನ ಗಾರ್ಡನ್ನಲ್ಲಿ ಓಡಾಡ್ತಾ ಇದ್ದರೆ ವಿಡಿಯೋ ಹಿಡಿದು ನಿಮಗೆ ತೋರಿಸ್ತೀನಿ. ಆದರೆ ಅದಕ್ಕಂತೂ ಏನೂ ಹಾನಿ ಅಂತೂ ಮಾಡೋದಿಲ್ಲ. ಏನಾದರೂ ಕೈಯಂತೂ ಮುಟ್ಟೋದಿಲ್ಲ. ನನ್ನ ಕಣ್ಣಿಗೆ ಕಾಣಿಸಿದ್ರೆ ವಿಡಿಯೋ ಹಿಡಿದ್ಬಿಟ್ಟು ನಿಮಗೆ ಆ ಮರಿ ಹೇಗಾಗಿದೆ ಏನು ಅಂತ ತೋರಿಸ್ತೀನಿ. ಯಾಕಂದರೆ ಪಾಪ ಆ ಪಕ್ಷಿಗೆ ಮೊಟ್ಟೆ ಮುಟ್ಟಿದ್ರೆ ಮತ್ತೆ ಅವ್ರು ಇದಕ್ಕೆ ಕರ್ಕೊಳ್ಳಲ್ವಂತೆ. ಅದಕ್ಕೋಸ್ಕರ ನನಗೆ ಅವತ್ತು ಏನೋ ಬುಟ್ಟಿ ಥರ ಇದೆಯಲ್ಲ ಅಂತ ಹೇಳಿ ಭಯ ಆಗೋಯ್ತು. ಏನು ಒಂಥರ ಇದೆಯಲ್ಲ ಅಂದ್ಬಿಟ್ಟು. ಆದರೂ ಮುಟ್ಟಲಿಲ್ಲ ನಾನು. ಸುಮ್ಮನೆ ವಿಡಿಯೋನ ದೂರದಿಂದ ಹಿಂಗೆ ತೆಗೆದೆ. ನೋಡಿದ್ರೆ ಮೊಟ್ಟೆ ಇತ್ತು. ಸರಿ ಆ ಪಕ್ಷಿದೆ ಅಂತ ಗೊತ್ತಾಯ್ತು. ಆ ಪಕ್ಷಿಯಲ್ಲಿ ಕೂಗಾಡ್ತಾ ಇತ್ತು, ಹತ್ರ ಹೋಗಿದ್ದೀನಲ್ಲ ಅಂದ್ಬಿಟ್ಟು. ಅವಾಗಿಂದ ಆ ಗಿಡದ ಹತ್ರ ಹೋಗೋದೇ ನಾವು ಬಿಟ್ಬಿಟ್ವಿ. ಆಮೇಲೆ ಅದಕ್ಕೆ ತೊಂದರೆ ಆಗಬಾರ್ದಲ್ವ. ಯಾವತ್ತೂ ಯಾರಿಗೂ ನಾವು ತೊಂದರೆನ ಮಾಡೋಕ್ಕೆ ಹೋಗ್ಬಾರ್ದಲ್ವ ಸ್ನೇಹಿತರೆ. ನನಗೇನೋ ಹಾಗೆ ಅನಿಸುತ್ತೆ. ಬೇರೆಯವ್ರನ್ನ ನಮಗೆ ಎಷ್ಟೇ ತೊಂದರೆ ಕೊಟ್ಟರು ನಾವು ಇನ್ನೊಬ್ಬರಿಗೆ ತೊಂದರೆನ ಮಾಡೋಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ. ಇದು ನಾನು ನ್ಯಾಚುರಲಾಗೇ ಮಾತಾಡೋದು. ಹೀಗೇ ನನ್ನ ವರ್ಣನೆ ತಪ್ಪೋ ಸರಿನೋ ನಿಮಗೆ ಗೊತ್ತಾಗುತ್ತೆ ಏನು ಅನ್ನೋದನ್ನ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತು ಏನಾದರೂ ಇನ್ನೂ ಒಳ್ಳೆ ವಿಡಿಯೋಗಳು
ಯಾವುದಾದ್ರೂ ಕಂಟೆಂಟ್ ಬೇಕು ಅಂದರೆ ನೀವು ಹೇಳಿ, ನಾನು ಅದನ್ನು ಆದಷ್ಟು ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ವೀಡಿಯೋ ಸಾಕಷ್ಟು ಇವಾಗಲೇ 4,000 ಅಷ್ಟು ವೀಡಿಯೋನ ನಾನು ಹಾಕಿದ್ದೀನಿ. ನೋಡಿ ಪ್ರೋತ್ಸಾಹಿಸಿ ಮತ್ತು ನನಗೆ ಎಂಕರೇಜ್ ಕೊಡಿ. ಹೆಚ್ಚು ಫುಲ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನನ್ನ ವೀಡಿಯೋದಲ್ಲಿ ಯಾವುದು ಸರಿ ಇದೆ, ತಪ್ಪಿದೆ, ಏನಿದೆ, ಯಾವ್ಯಾವ ರೀತಿಲಿ ವೀಡಿಯೋ ಹಾಕಿದ್ದೀನಿ, ಎಲ್ಲ ಥರ ವೀಡಿಯೋನೂ ಹಾಕಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ವೀಡಿಯೋನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಈಗಿನ ಜನ ಹೀಗಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನಾನು ಕಣ್ಣಾರೆ ತುಂಬ ಮೋಸದ ಜನನ ನೋಡ್ಬಿಟ್ಟಿದ್ದೀನಿ. ನಾಟಕೀಯ ಜನ, ಮೋಸದ ಜನ ಅನ್ನೋದು ತುಂಬ ನೋಡಿದ್ದೀನಿ. ಯಾರನ್ನು ನಾವು ಬದಲಾಯಿಸೋಕ್ಕಾಗೋಲ್ಲ ಸ್ನೇಹಿತರೆ. ಅದಕ್ಕೆ ನಮಗೆ ನಾವೇ ಬದಲಾವಣೆ. ಆದರೆ ಬದಲಾವಣೆ ಅಂದ್ಬಿಟ್ಟು ನಾವು ಅವರಾಗೆ ಮೋಸ ಮಾಡಬೇಕು ಅಂತಲ್ಲ. ನಮ್ಮ ನಿಯತ್ತಾಗಿ ನಾವು ಎಷ್ಟಕ್ಕಿರಬೇಕೋ ಅಷ್ಟಕ್ಕಿರಬೇಕು. ತುಂಬ ನಿಯತ್ತಾಗಿದ್ದರೂ ಇದೇನು ನಿಜವಾಗ್ಲೂ ಇವರು ನಿಯತ್ತಾಗಿದ್ದಾರಾ, ಸಾಚನ ಅಂತ ಅದರಲ್ಲೂ ಒಂದು 4-6 ಮಾತುಗಳನ್ನ ಬಂದೇ ಬರುತ್ತೆ. ಆದರೂ ಪರವಾಗಿಲ್ಲ, ನಮ್ಮನ್ನು ಆದಷ್ಟು ನಾವು ಒಳ್ಳೆ ನಿಯತ್ತಾಗಿರೋಕ್ಕೆ ಪ್ರಯತ್ನ ಪಡಬೇಕಲ್ವ ಸ್ನೇಹಿತರೆ. ಪ್ರಯತ್ನವೇ ಫಲಿತಾಂಶ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾನಂತೂ. ಯಾಕಂದರೆ ನಮ್ಮ ಒಳ್ಳೆ ಗುಣ, ಒಳ್ಳೆತನ ಇದ್ದರೆ ಯಾವತ್ತಿದ್ರೂ ಒಂದಲ್ಲ ಒಂದಿನ ಒಳ್ಳೆಯದೇ ಆಗೋದು ಅಲ್ವ ಸ್ನೇಹಿತರೆ ಅನ್ನೋದು ನನ್ನ ಆಸೆ. ನಿಮ್ಮ ಆಸೆ ಏನು? ನಿಮ್ಮ ಅನಿಸಿಕೆ ತಿಳಿಸಿ ಸ್ನೇಹಿತರೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೆ ಈ ವಿಡಿಯೋಗೆ ಪ್ರೋತ್ಸಾಹಿಸಿ, ಎಂಕರೇಜ್ ಕೊಡಿ ಸ್ನೇಹಿತರೆ. ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋನ, ಕಂಟೆಂಟನ್ನು ತೊಗೊಂಡು ಬಂದು ನಿಮಗೆ ಮಾಹಿತಿನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಅಪರೂಪದ ವೀಡಿಯೋನೇ ಆಗಿರುತ್ತೆ. ಯಾಕಂದರೆ ಪಕ್ಷಿದು ಒಂದು ಮೊಟ್ಟೆನ ವಿಡಿಯೋ ಹಾಕೋದೇ ಒಂದು ವಿಶೇಷತೆಯಾಗಿರುತ್ತೆ. ನಾನು ಆಕ್ಸಿಡೆಂಟ್ ಆಗಿದ್ದು ಅದನ್ನು ನಾನು ವಿಡಿಯೋನ ಹಾಕ್ಬೋದಿತ್ತು, ಆದರೆ ಬೇಡ, ಒಬ್ರಿಗೊಬ್ರಿಗೆ ಇದಾಗಿರುತ್ತೆ. ಅದಕ್ಕೆ ಆದಷ್ಟು ನಾನು ನೋಡಿ ಡಿಲೀಟ್ ಮಾಡೇ ಬಿಡ್ತೀನಿ. ಇನ್ನೂ ಮಾಡಿಲ್ಲ, ಮಾಡಬೇಕು ಅಂದ್ಕೊಂಡಿದ್ದೀನಿ. ಪಾಪ ಅವ್ರಿಗೇನಾದರೂ ಇದಾದರೆ ಇರಲಿ, ನೋಡೋಣ ಆಮೇಲೆ ಅಂತ ಇಟ್ಟಿದ್ದೀನಿ ಅಷ್ಟೇ ಸ್ನೇಹಿತರೆ. ಹೋಗಿ ಬರಲಾ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.